ವಾರ್ಷಿಕ ಕ್ರೀಡಾಕೂಟದ ಪಥಸಂಚಲನ ವೇದಿಕೆಯ ಮುಂಭಾಗ ಆಗಮಿಸ್ತಾ ಇದೆ. ಪರೇಡ್ ಕಮಾಂಡರ್ ಮಹಾಲಿಂಗಪ್ಪ ಡಿ ಜಿಮ್ನಾಳ್ RPIDR ಕೋಲಾರ ಅವರ ಮುಂದಾಳತ್ವದಲ್ಲಿ ಮೂರನೆಯ ತಂಡ ಕೋಲಾರ ಗ್ರಾಮಾಂತರ ತಂಡದ ನಾಯಕ ಹೇಮಂತ್ ಕುಮಾರ್ ವೇಮೂರ್ ಪೊಲೀಸ್ ಠಾಣೆ. ನಾಲ್ಕನೇ ತಂಡ ಭೂಭಾಗದ ಉಪವಿಭಾಗ ತಂಡದ ನಾಯಕ ಶ್ರೀ ರಾಮ PSI ಗನ್ಪಲ್ಲಿ ಪೊಲೀಸ್ ಠಾಣೆ. ಐದನೆಯ ತಂಡ ಮಹಿಳಾ ತಂಡ ತಂಡದ ನಾಯಕಿ ಪುಣೆ. ಮೊದಲನೇದಾಗಿ ಅವರು ಹೇಳೋದು ನಿಮ್ಮಲ್ಲಿ ಇರುವ ಬಾಂಧವ್ಯ ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಬರೋದಿಲ್ಲ ಅಂತ. ಆ ಬಾಂಧವ್ಯ ಹೆಂಗೆ ಬೆಳೆಸ್ಕೊಂತೀವಿ ಅಂದ್ರೆ ಈ ಒಂದು ಕ್ರೀಡಾಕೂಟದ ಮೂಲಕ, ಈ ಒಂದು ಬಡಾಖಾನದ ಮೂಲಕ ನಾವು ನೀವು ಎಲ್ಲ ಸೇರಿ ಒಟ್ಟಿಗೆ ಒಂದೇ ಗ್ರೌಂಡಲ್ಲಿ ಎಲ್ಲವನ್ನು ಮರೆತು ಆಟ ಆಡಿದಾಗ ಮತ್ತೆ ಒಂದೇ ತಟ್ಟೆಯಿಂದ ಎಲ್ಲರೂ ಊಟ ಮಾಡಿದಾಗ ಈ ಒಂದು ವಿಚಾರವಾಗಷ್ಟೇ ನಮ್ಮಲ್ಲಿ ಆ ಭ್ರಾತೃತ್ವ ಬರೋದು. ಇದನ್ನು ಬೆಳೆಸ್ಕೊಳೋದಕ್ಕೆ ನಾವು ಹಲವಾರು ವರ್ಷಗಳಿಂದ ಈ ಒಂದು ಕ್ರೀಡಾಕೂಟಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. ಈ ನಮ್ಮ ಭ್ರಾತೃತ್ವದಲ್ಲಿ ನಮ್ಮ ಜೊತೆ ಭಾಗಿಯಾಗಿರುವ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವರು ಎಲ್ಲ ಕೂಡ ಸೇರಿ ನಮ್ಮ ಜೊತೆ ಈ ಒಂದು ಸಮಾರಂಭ ಅಂತಲೇ ಹೇಳ್ಬೋದು, ಈ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಈ ಮೂರು ದಿನಗಳಲ್ಲಿಯೂ ಅವರು ನಮ್ಮ ಜೊತೆ ಒಟ್ಟಿಗೆ ಇದ್ದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಎಲ್ಲರಿಗೂ ಪ್ರೋತ್ಸಾಹವನ್ನು ಮಾಡ್ತಾರೆ. ಈ ಒಂದು ಕೋಆರ್ಡಿನೇಷನನ್ನು ನಾವು ಬರುವ ದಿನಗಳಲ್ಲೂ ಬೆಳೆಸ್ಕೊಂಡು ಹೋಗಬೇಕು. ಇದರ ಜೊತೆಗೆ ನಾವು ಏನು ಕೇವಲ ಸ್ಪೋರ್ಟ್ಸ್ ಆಗಿ ಆಡಬೇಕಷ್ಟೇ ಹೊರತು ಅದು ಬಿಟ್ಟು ಬೇರೆ ಏನೂ ನಮ್ಮ ತಲೆಯಲ್ಲಿ ಇರಬಾರ್ದು. ಏನೇ ಇದ್ರೂ ನಮ್ಮ ಫೀಲ್ಡಲ್ಲಿ ಅಷ್ಟೇ. ಫೀಲ್ಡಿಂದ ನಾವು ಆಚೆ ಹೋದ್ಮೇಲೆ ಮತ್ತೆ ವಿ ಆರ್ ಆಲ್ ಬ್ರದರ್ಸ್. ನಮ್ದೇನು ಕಾಂಪಿಟೇಟಿವ್ ಸ್ಪಿರಿಟ್ ಇದೆ, ಇಟ್ ಹ್ಯಾಸ್ ಟು ಬಿ ಓನ್ಲಿ ಲಿಮಿಟೆಡ್ ಟು ದ ಫೀಲ್ಡ್, ನಾಟ್ ಔಟ್ಸೈಡ್ ದ ಫೀಲ್ಡ್. ನಾನು ಈ ಮಾತನ್ನು ಪ್ರತಿ ಬಾರಿಗೂ ಹೇಳ್ತೀವಿ. ಯಾಕಂದರೆ ನಾವು ಒಂದು ಕಡೆ ಒಂದು ಕಬಡ್ಡಿ ಮ್ಯಾಚಲ್ಲಿ ಅಲ್ಲೇ ಲ್ಯಾಂಡ್ ಆರ್ಡರ್ ಆಗಿತ್ತು. ನಮ್ಮ ಸಿಬ್ಬಂದಿನ ಕಂಟ್ರೋಲ್ ಮಾಡೋದನ್ನೇ ಲ್ಯಾಂಡ್ ಆರ್ಡರ್ ಆಗಿತ್ತು ನಮಗೆ ಅದು. ಸೊ ವಾಟ್ ಎವರ್ ಕಾಂಪಿಟೇಟಿವ್ ಸ್ಪಿರಿಟ್ ಇದೆ, ಆ ಸ್ಪಿರಿಟನ್ನು ನೀವು ಮೈಗೂಡಿಸ್ಕೊಂಡು ಈ ಬರುವ 3 ದಿನಗಳಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಎಲ್ಲರಿಗೂ ತೋರಿಸಿ ನೀವು ಎಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸ್ಪೋರ್ಟ್ಸ್ ಎಷ್ಟು ಮುಂದುವರೆದಿದೆ, ಎಷ್ಟು ಉಳ್ಕೊಂಡಿದೆ ಅಂತ ಎಲ್ಲರಿಗೂ ನಿಮ್ಮ ಈವೆಂಟ್ಸ್ಗಳ ಮೂಲಕ ತೋರಿಸಿ ಅಂತ ಹೇಳ್ತಾ, ಈ ದಿನ ಇಲ್ಲಿ ಸೇರಿರುವ ಎಲ್ಲ ನನ್ನ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.